ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ ಪಿ ರಾಮನಗರ. ಬಂಧುಗಳೇ, ವಯಸ್ಸಿನ ತಾರತಮ್ಯ ಇಲ್ಲದೇ ಇವತ್ತೇನಾಗ್ತಿದೆ ಅಂದರೆ ಹಳ್ಳಿಗಳಲ್ಲಿ ಜಾಸ್ತಿ ಹೊತ್ತು ಈ ಉಳುಮೆ ಮಾಡೋರಿಗಾಗಿರ್ಬೋದು, ಅಥವಾ ಈ ನಿಂತು ಕೆಲಸ ಮಾಡೋರಿಗಾಗಿರ್ಬೋದು, ಅಥವಾ ಸುಮಾರು ಒಂದು 35-40 ವರ್ಷ ಆಗಿರೋರು, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಏನಾಗ್ತಾಯಿದೆ ಅಂದರೆ ಈ ಮಂಡಿ ನೋವಿನ ಸಮಸ್ಯೆ ತುಂಬ ಕಾಡ್ತಾ ಇದೆ. ಸೊ ಈ ಮಂಡಿ ನೋವು ಯಾಕೆ ಬರುತ್ತೆ, ಅಥವಾ ಅದಕ್ಕೆ ಬರಲು ಕಾರಣ ಏನು, ಮತ್ತು ಅದು ಬಂದಾಗ ನಾವು ಯಾವ ರೀತಿ ಆಹಾರ ಪದ್ಧತಿಗಳನ್ನು ರೂಢಿಸ್ಕೋಬೇಕು, ಜೊತೆಗೆ ಯಾವ ರೀತಿ ನಾವು ಈ ಹಳ್ಳಿ ಮದ್ದನ್ನು ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಈ ಮಂಡಿ ಅಂತಂದರೆ ನಮಗೆ 2 ಕೀಲುಗಳು ಸೇರುವಂಥ ಜಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಅದು ಭುಜದಲ್ಲಾಗಿರ್ಬೋದು, ಸೊಂಟದಲ್ಲಾಗಿರ್ಬೋದು, ಅಥವಾ ಕೈಗಳಲ್ಲಿ ಮೊಳಕಾಲಲ್ಲಿ ಆಗಿರ್ಬೋದು, ಆ ಥರದ್ದು ಕಾಣಿಸ್ಕೊಳತ್ತಲ್ವ. ಸೊ ಅದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಬಂದ್ಬಿಟ್ಟು ಶರೀರದಲ್ಲಿ ಈ ಲೂಬ್ರಿಕೇಷನ್ ಅಂಶ ಕಡಿಮೆ ಆದಾಗ ಏನಾಗುತ್ತೆ, ಅದು ಕಾಣಿಸ್ಕೊಳ್ಳುತ್ತೆ. ಸೊ ಆ ಲೂಬ್ರಿಕೇಷನ್ ಜಾಸ್ತಿ ಮಾಡ್ಕೋಬೇಕಂದ್ರೆ ನಮ್ಮ ಆಹಾರದಲ್ಲಿ ನಾವು ಹೋಗ್ತೀವಿ ಅಂತಂದರೆ ಶುದ್ಧವಾದಂಥ ಗಾಣದ ಎಣ್ಣೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಅಂದರೆ ಈ ಸಿಗ್ನತೆ ಅಂತ ಹೇಳ್ತೀವಲ್ವ, ಅಂಟು ಪದಾರ್ಥ ಇರ್ತಕ್ಕಂಥ ಆಹಾರ ಪದಾರ್ಥವನ್ನು ಹೆಚ್ಚಿಗೆ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಈ ಒಂದು ಲೂಬ್ರಿಕೇಷನ್ ಅಂಶ ಜಾಸ್ತಿಯಾಗಿ ಅಲ್ಲಿ ಫ್ರಿಕ್ಷನ್ ಕಡಿಮೆ ಆಗಿ, ಅಂದರೆ ನಾವು ಎತ್ತಿನ ಗಾಡಿಗೆ ಎರೆ ಎಣ್ಣೆ ಹಾಕ್ತೀವಲ್ವ, ಆ ಥರ ಅದಕ್ಕೆ ನಾವು ಹಾಕಿದಾಗ ಏನಾಗುತ್ತೆ, ಅದು ಲೂಬ್ರಿಕೇಷನ್ ಜಾಸ್ತಿ ಆದಾಗ ಈ ಮಂಡಿ ನೋವಿನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಇದು ಮೊದಲನೇ ಔಷಧಿ. ಹಾಗೆ ಕೆಲವು ಕಡೆ ಏನಾಗ್ತದೆ ಅಂತಂದರೆ ಈ ಕುಕ್ಕರಲ್ಲಿ ಅಡುಗೆ ಮಾಡೋದ್ರಿಂದ, ಮತ್ತು ಪೌಷ್ಟಿಕವಾದಂಥ ಆಹಾರವನ್ನು ತಿಂದೇ ಇರೋದ್ರಿಂದ, ಮತ್ತು ನಾವು ಈ ರಿಫೈನ್ಡ್ ಆಯಿಲು, ಬೇಕ್ರಿ ಪದಾರ್ಥಗಳು, ಈ ಕುರುಕುಲು ತಿಂಡಿಗಳನ್ನೆಲ್ಲ ತಿನ್ನೋದ್ರಿಂದ ಏನಾಗ್ತದೆ ಅಂದರೆ ಶರೀರದಲ್ಲಿ ಶಕ್ತಿ ಕಡಿಮೆ ಆಗಿ ಮೂಳೆಗಳು ಬಲ ಕಡಿಮೆ ಆದಾಗಲೂ ಕೂಡ ನಮಗೇನಾಗ್ತದೆ, ಈ ಒಂದು ಸಮಸ್ಯೆ ಕಾರಣ ಆಗ್ತದೆ. ಮಂಡಿ ನೋವಾಗಿರ್ಬೋದು ಅಥವಾ ಮೂಳೆಗಳ ನೋವಾಗಿರ್ಬೋದು. ಸೊ ಇದಕ್ಕೇನು ಮಾಡಬೇಕು ಅಂದರೆ ನಾವು ಹಾಲು, ಮೊಸರು, ಬೆಣ್ಣೆ, ತುಪ್ಪದ ಜೊತೆಗೆ ಈ ನುಗ್ಗೆ ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ಆಹಾರದಲ್ಲಿ ಸೇವನೆ ಮಾಡೋದ್ರ ಜೊತೆಗೆ ಸುಮಾರು ಒಂದು 30-35 ವರ್ಷಕ್ಕಿಂತ ಮೇಲಿದ್ದವರು, ಮದುವೆ ಆದವರು ಅಂತ ಹೇಳ್ಬೋದು ನಾನು. ಸೊ ಮದುವೆ ಆದವರು ನಾವು ಎಲೆ ಅಡಿಕೆ ಸುಣ್ಣ ತಿನ್ನುವಂಥ ಅಭ್ಯಾಸವನ್ನು ಮಾಡ್ಕೊಂಡ್ರೆ ಏನಾಗುತ್ತೆ, ಈ ಮೂಳೆಗಳು ಬಲಿಷ್ಠ ಆಗ್ತಾ ಬರ್ತವೆ. ಯಾಕಂದರೆ ಸುಣ್ಣ ನ್ಯಾಚುರಲ್ ಕ್ಯಾಲ್ಸಿಯಮ್ಮು. ಸೊ ಹಾಗೆ ಮಕ್ಕಳಾಗಿದ್ದರೆ ಅದು ಎಲೆ ಅಡಿಕೆ ಬದಲಿಗೆ ಸುಣ್ಣನ ಒಂದು 2 ಜೀರಿಗೆ ಅಷ್ಟು ಅಥವಾ ಒಂದು 3-4 ರಾಗಿ ಕಾಳಷ್ಟು ನಾವು ನೀರಿಗೆ ಅಥವಾ ಮಜ್ಜಿಗೆಗೆ, ಮೊಸರಿಗೆ ಹಾಕೊಂಡು ಕುಡಿತಾ ಬಂದರೆ ಏನಾಗುತ್ತೆ, ಮೂಳೆಗಳು ತುಂಬ ಸ್ಟ್ರೆಂತ್ ಆಗಿ ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರೋ ಶಕ್ತಿ ಶರೀರಕ್ಕೆ ಬರುತ್ತೆ. ಸೊ ಇದು ಹೊಟ್ಟೆಗೆ ತಗೊಳ್ಳುವಂಥದ್ದಾಯಿತು. ಸೊ ಹಾಗೆ ಕೆಲವರಿಗೆ ಊತ ಇರುತ್ತೆ, ಮತ್ತು ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಅಲ್ಲಿ ಜಾಸ್ತಿ ಇನ್ಫೆಕ್ಷನ್ ಥರ ಆಗಿ, ಅಂದರೆ ಒಳಗಡೆ ಉರಿಯೂತ ಅಂತ ಹೇಳ್ತಾರೆ ನೋಡಿ, ಊತ ಬಂದಿದ್ದರೆ ಅದಕ್ಕೆ ನಾವೊಂದು ಎಣ್ಣೆ ಪ್ರಿಪ್ರೇಷನ್ ಮಾಡೋದನ್ನ ಒಂದು ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೆ ಕಾಣಿಸುವಂಥದ್ದು, ಮತ್ತು ಸಿಟಿಗಳಲ್ಲೂ ಕೂಡ ಸಿಗುತ್ತೆ. ಇದು ಎಕ್ಕದ ಎಲೆಯನ್ನು ಮತ್ತು ಎಳ್ಳೆಣ್ಣೆಯನ್ನು ಮಿಶ್ರಣ ಮಾಡಿ ಯಾವ ರೀತಿ ಒಂದು ನೋವು ನಿವಾರಣಾ ತೈಲ ಅಂತ ಹೇಳ್ಬೋದು, ಇದನ್ನ ಮಂಡಿ ನೋವು ನಿವಾರಣಾ ತೈಲ. ಸೊ ಮಾಡಿಕೊಂಡ್ರೆ ನಮಗೆ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಭಾಳ ಮುಖ್ಯವಾಗಿ ಸುಮಾರು ಒಂದು 1 ಲೀಟ್ರಷ್ಟು ನಾವು ಎಳ್ಳೆಣ್ಣೆ ತೊಗೊಂಡ್ರೆ ಸುಮಾರು ಒಂದು 25-30ರಷ್ಟು ಹಣ್ಣಾದ ಎಕ್ಕದ ಎಲೆಗಳನ್ನು ತೊಗೋಬೇಕು ನಾವು. ಸೊ ಎಕ್ಕದ ಎಲೆಗಳನ್ನು ತೊಗೊಳ್ಬೇಕಾದ್ರೆ ಹುಷಾರಾಗಿ, ಅಂದರೆ ಅದು ಎಣ್ಣೆ ಅದ್ರದ್ದು ಹಾಲು ಏನಾದ್ರು ನಾವು ಕಣ್ಣಿಗೆ ಬಿದ್ದರೆ ಅದು ಕಣ್ಣಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಆ ಎಕ್ಕದ ಎಲೆಗಳನ್ನು ತೊಗೊಂಡು ಸೊ ಅದನ್ನು ಪೇಸ್ಟ್ ಥರ ಕುಟ್ಟಬೇಕು. ಅದನ್ನ ಕುಟ್ಬಿಟ್ಟು ಒಂದು ಸ್ಟೀಲ್ ಪಾತ್ರೆಯಲ್ಲಿ ನಾವು ಈಗೇನು 1 ಲೀಟ್ರ್ ಎಳ್ಳೆಣ್ಣೆನ ಹಾಕಿ ಸುಮಾರು ಒಂದು 25 ಹಣ್ಣಾದ ಎಕ್ಕದ ಎಲೆಯ ಪೇಸ್ಟ್ ಏನಿರ್ತಲ್ಲೋ ಆ ಎಣ್ಣೆಗೆ ಹಾಕಬೇಕು. ಹಾಗೆಯೇ ಒಂದು 2-3 ಚಮಚದಷ್ಟು ಅರಿಶಿನ ಪುಡಿಯನ್ನು ಅದಕ್ಕೆ ಹಾಕಬೇಕು. ಹಾಗೆ 1 ಚಮಚ ಅಥವಾ 1-2 ಚಮಚದಷ್ಟು ಮೆಣಸು, 1 ಹಿಡಿಯಷ್ಟು ಬೆಳ್ಳುಳ್ಳಿ ಹೆಸಳಿನ ಚಟ್ನಿ, ಇದಿಷ್ಟನ್ನು ಹಾಕಿ ನಾವು ನಿಧಾನವಾಗಿ ಸ್ವಲ್ಪ ಹಾಲು ಹಾಕಿದೆ ಅಥವಾ ಗಂಜಲನೂ ಹಾಕ್ಬೋದು. ಹಾಲು ಅಥವಾ ದೇಶಿ ಹಸುವಿನ ಹಾಲು ಅಥವಾ ದೇಶಿ ಹಸುವಿನ ಗಂಜಲ ಹಾಕಿ ನಿಧಾನವಾಗಿ ಸ್ಲೋ ಫ್ಲೇಮಲ್ಲಿ ಅದನ್ನ ಕುದಿಸ್ತಾ ಬಂದಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಎಲ್ಲ ನೀರಿನಂಶ ಹೋದ್ಮೇಲೆ ಅದು ಕರಕಲು ಥರ ಆಗುತ್ತಲ್ವ, ಆವಾಗ ಆ ಪಾತ್ರೆಯನ್ನು ಕೆಳಗಡೆ ಇಳಿಸಿ ಆ ಎಣ್ಣೆಯನ್ನು ಇನ್ನೊಂದು ಗಾಜಿನ ಡಬ್ಬಿಗೆ ಅಥವಾ ಬಾಟ್ಲಿಗೆ ಸೋಸ್ಕೊಂಡು ಅದನ್ನು ನಿತ್ಯ ರಾತ್ರಿ ಮಲಗಬೇಕಾದ್ರೆ ನಿಧಾನವಾಗಿ ಆ ನೋವಿರುವಂಥ ಜಾಗಕ್ಕೆ ನಾವು ಮಸಾಜ್ ಮಾಡ್ತಾ ಬಂದರೆ ಸುಮಾರು ಒಂದು 48 ದಿನನೋ ಅಥವಾ 1-2 ತಿಂಗಳೋ ಮಸಾಜ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಮಂಡಿ ನೋವು ಸಮಸ್ಯೆಯಿಂದ ನಾವು ಆ ಎಣ್ಣೆ ಮತ್ತು ಹೊಟ್ಟೆ ಒಳಗಡೆ ಸೇರಿಸ್ತಕ್ಕ ಕ್ಯಾಲ್ಸಿಯಂ ರಿಚ್ ಫುಡ್ಡನ್ನು ತಿಂತ ಬಂದರೆ ಮಂಡಿ ನೋವು ಕಡಿಮೆ ಆಗುತ್ತೆ. ಇದು ಕೆಲವರಿಗೆ ಜಾಸ್ತಿ ಉಲ್ಬಣಾಗಿದ್ದರೆ ನೀವು ವೈದ್ಯರ ಹತ್ರ ಹೋಗಿ ವೈದ್ಯರ ಹತ್ರ ನಿಮ್ಮ ಒಂದು ಆ ಕಾಯಿಲೆಗೆ ಉತ್ತಮವಾದ ಚಿಕಿತ್ಸೆ ಪಡೆದು ಗುಣಮುಖರಾಗಿ, ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿತ್ತು ಆ ಥರ ಅಂದರೆ ನಮಗೆ ಈಗೇನು ಹೇಳಿದ್ನಲ್ವ ಇದೇ ಸಾಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.